ದೊಡ್ಡಣ್ಣ ಸರ್, ದೊಡ್ಡತನದಲ್ಲಿ ಮೆರೆದಿದ್ದಂಥವರು ದ್ವಾರಕೀಶ್ ಅವರು. ನಿಮ್ಮ ಮತ್ತೆ ಅವರ ಬಾಂಧವ್ಯ ನಾವು ಸ್ಕ್ರೀನಲ್ಲಿ ನೋಡಬೇಕಾದ್ರೂ ಕೂಡ ಅಷ್ಟೇ, ನೀವಿಬ್ಬರು ಬಂದ್ರಿ ಅಂದರೆ ಅದೊಂದು ದೊಡ್ಡ ಮಟ್ಟದಲ್ಲಿ ಖುಷಿಯ ಪ್ಯಾಕೇಜ್ ಇದ್ದಂತೆ. ಹೇಗೆ ಸ್ಮರಿಸ್ಕೊಳ್ತೀರಾ ನಿಮ್ಮ ಸ್ನೇಹಿತ ಇಲ್ಲ ಅನ್ನುವಂಥದ್ದನ್ನು? ಅಯ್ಯೋ, ಸ್ನೇಹಿತ ಅನ್ನೋದಕ್ಕಿಂತ ಅಣ್ಣ ಅಂತ ಕರೀರಿ, ಅದೇ ಅದಕ್ಕೆ ಒಳ್ಳೆ ಸರಿಯಾದ ಶಬ್ದ ಅಂದ್ರೆ ಅಣ್ಣ. ದ್ವಾರಕೀಶ್ ಅಂದ್ರೆ ಯಾಕೆ ಅಂತಂದ್ರೆ ಮಹಾನ್ ಪ್ರಚಂಡ, ಸಾಹಸ ಕೆಲಸಕ್ಕೆ ಮತ್ತೊಂದು ಹೆಸರು. ಯಾಕೆಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಕಲಾವಿದನಾಗಿ ಬಂದವರು ಇಂಡಸ್ಟ್ರಿಗೆ, ನಿರ್ಮಾಪಕರಾದ್ರು, ನಿರ್ದೇಶಕರಾದ್ರು, ಗೊತ್ತಾಯ್ದ್ರ, ಒಳ್ಳೊಳ್ಳೆ ಅನಾರ್ಯ ರತ್ನಗಳನ್ನ ಹುಡುಕಿ ತೆಗೆಯೋದ್ರಲ್ಲಿ ಅಸಮಯ ಪರಾಕ್ರಮ. ಯಾವುದೇ ಸಾಹಸದ ಕೆಲಸ ಅಂದ್ರೆ ಏನು ಅಂತ ಕೆಲವು ಪ್ರಶ್ನೆ ಮಾಡ್ಬೋದು. 4 ಭಾಷೆ ಒಳಗೆ ಆಫ್ರಿಕಾದಲ್ಲಿ ಶೀಲಾ ಅಂತ ಚಿತ್ರ ಮಾಡಿದ್ರು, ಎಲ್ಲರನ್ನು ಕರ್ಕೊಂಡೋಗಿ. ಅಷ್ಟೇ ಅಲ್ಲ, ಸಿಂಗಾಪುರ್ನಲ್ಲಿ ಮಾಡಿದ್ರು, ಒಂದು ಹೊಸ ಪ್ರಯೋಗ ಮಾಡಿದ್ರು, ಗೊತ್ತಾಯ್ತಾರ. ಹಿಂದಿಯ ಮೇರು ಗಾಯಕರನ್ನ ಕರೆದು ಕನ್ನಡದಲ್ಲಿ ಕನ್ನಡ ಹಾಡನ್ನು ಹಾಡ್ತಿದ್ರು. ಆ ತಾಕತ್ ಇನ್ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಧೈರ್ಯ, ಗಟ್ಟಿ ಗುಂಡಿಗೆ ಇತ್ತಲ್ಲ, ಅದು ದ್ವಾರಕೀಶ್ ಅಣ್ಣನ್ಗೆ ಅಂತ ಹೇಳ್ಬೋದು. ಯಾಕೋ ಈ ವರ್ಷ ಸರಿ ಇಲ್ಲ 24 ಅನ್ಸುತ್ತೆ. ಯಾಕೆಂದ್ರೆ ಆರಂಭದಲ್ಲಿ ಲೀಲಕ್ಕೆ ಹೋಗ್ಬಿಟ್ರು, ಅದಾದ್ಮೇಲೆ ಸೌಂದರ್ಯ ಜಗದೀಶ್ ಹೋದ್ರು. ಮತ್ತು ದ್ವಾರಕೀಶ್ ಅಣ್ಣಂದು ಕೇಳಿದ ತಕ್ಷಣ ಒಂಥರ ಶಾಕ್ ಆಗಿ ಹೋಗುತ್ತೆ. ಯಾಕೆ ಅಂತಂದ್ರೆ ದ್ವಾರಕೀಶ್ ಅಣ್ಣ ಅಂತಂದ್ರೆ ದ್ವಾರಕೀಶ್ ಅಣ್ಣ ನಾನು ಒಂದನ್ನ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ಸಿದ್ದಲಿಂಗಯ್ಯನವರು ಬಿ ವಿಠಲಾಚಾರ್ಯರ ಹತ್ರ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ವಿಜಯ್ ಅಂತ. ಅವರನ್ನ ಹೋಗಿ ಹುಡಿಕೊಂಡೋಗಿ ಫ್ಲೋರ್ಗೆನೆ ಹೋಗಿ ಹಣನ ಕೊಟ್ಟು ಹಾರ ಹಾಕಿ ನನ್ನ ಮುಂದಿನ ಚಿತ್ರಕ್ಕೆ ನೀನೇ ನಿರ್ದೇಶಕ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಮೇಯರ್ ಮುತ್ತಣ್ಣ ಆಗಿದ್ದು. ಮೇಯರ್ ಮುತ್ತಣ್ಣ ಏನ್ ಅನ್ಕೊಂಡಿದ್ರು ಅದಕ್ಕಿಂತನೂ ಹೆಚ್ಚಿನದು ಇದಾಯ್ತು. ಅದಕ್ಕೆ ರಾಜ್ಕುಮಾರ್ ಅವರು ರೆಕಮೆಂಡ್ ಮಾಡಿದ್ರು ಅನ್ನೋದೊಂದು ಭಾರಿ ವಿಶೇಷ ಅದ್ರಲ್ಲಿ. ಅರ್ಥ ಆಯ್ತಾರ ನಿಮ್ಗೆ? ಹಂಗಾಗಿ ಇವನ್ನೆಲ್ಲ ಮರೆಯಕ್ ಆಗದೇ ಇಲ್ಲ. ನಾನು ಇಬ್ಬರು ಬಾಯಿಂದನೂ ಕೇಳಿ ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ದ್ವಾರಕಣ್ಣನ ಬಾಯಲ್ಲಿ ಕೇಳಿದ್ದೀನಿ. ಇನ್ನೊಂದ್ಸರಿ ಅಂತಂದ್ರೆ ದ್ವಾರಕೀಶ್ ಅಣ್ಣನ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಮುದ್ದಿನ ಮಾವ ಅಂತ, ಮುದ್ದಿನ ಮಾವ ಅನ್ನೋ ಸಿನಿಮಾ ಇದೆಯಲ್ಲ, ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ ಕಣ್ರಿ. ಅದನ್ನೇ ಹೇಳೋಣ ಅಂದ್ಕೊಳ್ತಿದ್ದೆ, ಅಪರೂಪದ ಮುಳ್ಳಂದಿ ಅದೆಲ್ಲ ಈಗಲೂ ನೆನಪಾಗುತ್ತದು. ಯಾಕೆಂದ್ರೆ ಮಹಾನುಭಾವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವತ್ತು ಅವರು ಒಂದು ದಿವಸಕ್ಕೆ 6-7 ಹಾಡಾಡ್ತಾ ಇದ್ರು. ಯಾಕೆಂದ್ರೆ ಅಂತಹ ಕಾಯಕ ಯೋಗಿ, ಅಂತ ಸಮಯದಲ್ಲೂ ಸಹಿತ ಇವ್ರು ಏನ್ ಮಾಡೋರು ಅಂತಂದ್ರೆ, ನಾನು 11 ಗಂಟೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರೋರು ಶೂಟಿಂಗ್ಗೆ. ಉಳಿದಂತ ಸಮಯದಲ್ಲಿ 7 ಗಂಟೆ ಅವ್ರಿಗೋಸ್ಕರ ನೈಟ್ ಎಫೆಕ್ಟ್ ಸೀನು 7 ಗಂಟೆಗೆ ಹಾಕೊಂಡಿದ್ದು ಸೋಮನಹಳ್ಳಿಲಿ. ಇವಾಗ ಸೋಮನಹಳ್ಳಿ ಒಂದು ಬಡಾವಣೆ ಆಗಿದೆ ಬೆಂಗಳೂರಿಗೆ. ಅವಾಗ ಊರಾಚೆ ಹೋಗ್ಬೇಕಾಗಿತ್ತು. ಸೋಮನಹಳ್ಳಿ ಯಾರು ಹೋಗ್ತಾರ್ರಿ ಅಷ್ಟು ದೂರ ಅನ್ನೋ ಮಟ್ಟಕ್ಕೆ, ಗೊತ್ತಾಯ್ತಾ. ಅವತ್ತು ಒಂದ್ ಕಡೆ ದ್ವಾರಕೀಶು, ಇನ್ನೊಂದ್ ಕಡೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಡುವೆ ಈ ದೊಡ್ಡಣ್ಣ. ಸಾರ್, ನನ್ನ ಒಂದು ಜೀವನದ ಅಭೂತಪೂರ್ವ ಕ್ಷಣಗಳು ಅವನ್ನ ಮರೆಯಕ್ ಆಗದೇ ಇಲ್ಲ ಜೀವನದಲ್ಲಿ. ಅವಾಗ ರಾತ್ರಿ 3:30 ಗಂಟೆ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಮೈ ತುಂಬಿ ಪಾತ್ರ ಮಾಡಿದೀವಿ, ಮೈ ಮರೆತು ಪಾತ್ರ ಮಾಡಿದೀವಿ. ಅದಕ್ಕೆ ಇವತ್ತು ಅದನ್ನ ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅಷ್ಟ ಆನಂದ ಆಗುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಶ್ರೀಮಂತಿಕೆಯನ್ನ ತಂದುಕೊಟ್ಟಿದ್ದಂಥವ್ರು. ಹಾಗೆ ಕನ್ನಡ ಚಿತ್ರರಂಗನೂ ಕೂಡ ಚಿತ್ರರಂಗದಲ್ಲೂ ಈ ರೀತಿಯಾಗಿ ಮಾಡ್ಬೋದು, ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನುವಂಥ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ದೆ ದ್ವಾರಕೀಶ್ ಅವರ ಕಾಲದಲ್ಲಿ ಅಂತ ಕಾಣಿಸುತ್ತೆ. ಹೌದು, ಮಾಡದಂತ ಸಾಹಸಿಗರಲ್ಲಿ ದ್ವಾರಕೀಶ್ ಅವರು ಒಬ್ರು ಅಪ್ರತಿಮರು ಅಂತ ಹೇಳ್ಬೋದು ಅಲ್ವಾ? ಹೌದು. ಯಾಕೆ ಅಂತಂದ್ರೆ ದ್ವಾರಕೀಶ್ ಅವರು ಮಾಡದಂತಹ ಕೆಲಸಗಳಿದೆಯವಲ್ಲ, ಯಾವುದೇ ಒಂದು ರಂಗದಲ್ಲಿ ಕೈ ಆಡಿಸ್ತಿಲ್ಲ ಅವರು. ಎಲ್ಲ ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಗೊತ್ತಾಯ್ತ್ರ, ಬಹಳಷ್ಟು ಅವರು ಏರಿಳಿತಗಳನ್ನ ಕಂಡವರು, ಸುಖ ದುಃಖಗಳನ್ನ ಕಂಡವರು. ಹಂಗಾಗಿ ಯಾಕೆಂದ್ರೆ ಒಬ್ಬ ಸಾಹಸಿಯ ಮನುಷ್ಯ. ಟೋಟಲ್ ಆಗಿ ಹೇಳೋದಾಯ್ತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಅವರು ಇದಾದ್ರು ಅಂತ ಕೇಳಿ ನಾನು ವಿಸ್ತಾರ ಆದವ್ರ ಬಾಯಲ್ಲಿ ಪ್ರಪ್ರಥಮವಾಗಿ ಫೋನ್ ಬಂದಿದ್ದೆ ಅವರಿಂದ.
ಕೇಳಿ ನನಗೆ ಬಹಳ ಆಘಾತ ಆಯ್ತು. ಹಂಗಾಗಿ ದೇವರು ನಾವು ಆ ಫೋಟೋಗಳನ್ನ ನೋಡ್ತಾ ಇದ್ವಿ ದೊಡ್ಡಣ್ಣ ಸರ್, ಅಲ್ಲಿ ಅವ್ರು ಮಲಗಿದ ರೀತಿಲಿ ಹಂಗೆ ವಿಧಿವಶರಾಗಿದ್ದಾರೆ. ಅಂದ್ರೆ ಎಂತ ಪುಣ್ಯ ಕೆಲವೊಂದು ಸಾವುಗಳು ಬರ್ಬೇಕಾದ್ರು ಅಲ್ವಾ, ಸಾವುಗಳು ಇದೆಯಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಟೈಮ್ ಇದ್ರೆ ಒಂದು ವಿಷಯ ಹೇಳ್ಬಿಡ್ತೀನಿ. ಮಹಾಭಾರತದಲ್ಲಿ ಹೇಳಿ ಧರ್ಮರಾಯ ಹೋಗಿ ತಾತನ ಕೇಳ್ತಾನೆ, ಭೀಷ್ಮನ, ತಾತ ಧರ್ಮ ಜಿಜ್ಞಾಸೆ ಬಂದಿದೆ ನನ್ಗೆ, ನೀನ್ ಹೋಗ್ಬಿಟ್ರೆ ನಮ್ಗೆ ಅದ ಸಮಸ್ಯೆ ಬಿಡಿಸೋರು ಯಾರು ಇಲ್ಲ, ದಯವಿಟ್ಟು ನೀನ್ ನನ್ಗೆ ಹೇಳ್ಬೇಕು. ಹೇಳ್ಕಂದ ಏನು ಸಾವ್ ಹೆಂಗ್ ಬರುತ್ತೆ ಅಂತ. ಹೋದ್ ಜನ್ಮದಲ್ಲಿ ಅವ್ನು ಏನ್ ಪಾಪ ಮಾಡಿರ್ತಾನಲ್ಲ ಅದ್ರ ಮೇಲ್ ತುಲನೆ ಮಾಡ್ಬರುತ್ತೆ. ಕೆಲವರಿಗೆ ನನ್ನ ಸಾವು ಮುಂದಿದೆ ಅಂತ ಗೊತ್ತಾಗತ್ತೆ. ಅದ್ ಯಾವ ತರ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಡಯಾಲಿಸಿಸ್ ಅಲ್ಲೋ, ಇನ್ನೊಂದು ರೋಗ ರುಜಿನದಲ್ಲೋ, ನೋವಲ್ಲೋ, ನರಳುಕೊಂಡು ಎಲ್ಲರೂ ಒಂದ್ ದಿವಸ ಸಾಯ್ತಾರೆ. ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕ. ಆ ನಿಶ್ಚಿತವಾದದ್ದು ಸರಿಯಾದ ಬಂದ್ರೆ, ಒಂಥರ ಸ್ವಿಚ್ ಆಫ್ ಮಾಡ್ದಾಗ ಬಂದ್ರೆ ಅದನ್ನ ಒಳ್ಳೆ ಸಾವು ಅಂತಾರೆ. ಹೌದು. ಹಂಗಾಗಿ ನಿಮ್ಮ ಹತ್ರ ಕಷ್ಟಗಳನ್ನ ಯಾವಾಗ್ಲಾದ್ರೂ ಹೇಳ್ಕೊಳ್ತಿದ್ರಾ? ಬಿಕಾಸ್ ನೀವು ಅವ್ರನ್ನ ತುಂಬಾ ಹತ್ರದಿಂದ ಬಲ್ಲಿದ್ರಿ, ಅದರ ಜೊತೆಗೆ ಯಶಸ್ಸು, ಅವ್ರು ಕಂಡಿದ್ದಂತ ಸೋಲು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರಿ. ಯಾವತ್ತಾದ್ರೂ ಶೇರ್ ಮಾಡ್ಕೊಂಡಿದ್ದುಂಟಾ ಅವರು? ಯಾರ ಖಂಡಿತವ್ರು ಶೇರ್ ಮಾಡ್ಕೊಂಡಿದ್ರು. ಏಕೆ ಅಂತಂದ್ರೆ ಯಾವ್ದನ್ನು ಮುಚ್ಚಿರ್ತಾ ಇರ್ಲಿಲ್ಲ ದ್ವಾರಕೃಷ್ಣ. ಎಲ್ಲದನ್ನು ಬಡ 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 ಅಂತ ಮಾತಾಡ್ಬಿಡೋರು. ಹಂಗಾಗಿ ಅತ್ಯಂತ ಖುಷಿ ಆಗೋದು ದ್ವಾರಕೃಷ್ಣ ನೋಡಿದ್ರೆ. ಆಮೇಲೆ ಮಕ್ಕಳಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪರದೆ ಇರುತ್ತೆ ಬೇಗ, ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಅದೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ಬಿಡ್ತಿತ್ತು ಕೆಲವೊಮ್ಮೆ. ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಹಂಗಾಗಿ ಎಷ್ಟೋ ಸರಿ ಮಾತಾಡ್ತಿದ್ದಾಗ ನಾವು ನಿಂತ್ಕೊಂಡು ಕಾರಲ್ಲಿ ಕುತ್ಕೊಂಡೇ ಗಂಟೆ ಗಟ್ಟಲೆ ಮಾತಾಡ್ಬಿಟ್ಟು, ಅದೇ ಮನೆ ಬಾರೋ ನನ್ ಮಗನೇ ಬರೀ ಕಾರಲ್ಲೇ ಮಾತಾಡ್ಬಿಡ ನೀನು ಅಂತ ಹೇಳ್ಬಿಟ್ಟು ನಗುಗೇನು ಕೊರತೆ ಇರ್ತಾ ಇರ್ಲಿಲ್ಲ. ಗೊತ್ತಾಯ್ತಾ? ಇಬ್ಬರ ನಡುವೆ ಅಷ್ಟು ಚೆನ್ನಾಗಿರೋದು, ಅವ್ರವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳೋರು. ಕೇಳೋದೇ ಒಂದು ದೊಡ್ಡ ಖುಷಿ ಕಣ್ರಿ. ಇನ್ನೆಲ್ಲಿ ಆ ಹಳೆ ಕಥೆನ ಕೇಳೋದು. ದ್ವಾರಕೃಷ್ಣ ಹೋಗ್ಬಿಟ್ರಲ್ಲ ಅನ್ನೋದು. ದುಃಖದಲ್ಲೂ ಬೋಲ್ಡ್ ಆಗಿ ಖುಷಿಯಿಂದನೇ ಮಾತಾಡ್ತಿದ್ರು ಅನ್ಸುತ್ತೆ ಮಾತಾಡ್ಬೇಕಾದ್ರೆ. ಹೌದು, ಯಾಕೆಂದ್ರೆ ನಾನು ನಿಮ್ಗೆ ಹೇಳದಲ್ಲ, ಸಾಕಷ್ಟು ಏರಿಳಿತಗಳನ್ನ ಕಂಡವರು, ಒಳ್ಳೊಳ್ಳೆ ಸಕ್ಸಸ್ ಗಳನ್ನ ನೋಡಿದವರು, ನೆಲ ಕಚ್ಚಿದವರು, ಯಾವುದಕ್ಕೂ ಹೆದರದೆ ತ್ರಿವಿಕ್ರಮನಂಗೆ ಎದ್ದು ನಿಂತು ಕೊನೆಗೆ ಗೆದ್ದವರು, ಮತ್ತೆ ಸೋತವರು, ಮತ್ತೆ ಕಷ್ಟವನ್ನ ಅನುಭವಿಸಿದವರು. ಇಷ್ಟು ಯಾರು ಇದ್ರೆ ದ್ವಾರಕೃಷ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೋಟಲಿ ಹೇಳೋದಾಯ್ತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಏನ್ ಕಲಿಬೇಕು ಅಂತ ಅನ್ಸುತ್ತೆ ನಿಮ್ಗೆ ಕೊನೆಯದಾಗಿ ಮಾತನಾಡಿದ್ರೆ ದ್ವಾರಕೀಶ್ ಅವರಿಂದ? ಈಗಿನ ನಟ ನಟಿಯರಾಗಿರ್ಬೋದು, ಅಥವಾ ನಿರ್ದೇಶಕರು ಅಥವಾ ನಿರ್ಮಾಪಕರು? ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಮ ಹೆಸರೇನು? ಪೃಥ್ವಿರಾಜ್ ಹಾರನಹಳ್ಳಿ, ನಿಮ್ಮೂರವನೇ. ಪೃಥ್ವಿರಾಜ್, ಒಂದ್ ವಿಷಯ ಹೇಳ್ತೀನಿ ಕೇಳಿ. ಇವ್ರದೆಲ್ಲ ಒಬ್ರು ರಾಜ್ಕುಮಾರ್ದಾಗಿರ್ಬೋದು, ನನ್ನ ದೃಷ್ಟಿಯೊಳಗೆ, ನನ್ನ ವೈಯಕ್ತಿಕ ದೃಷ್ಟಿಗೆ ಹೇಳೋದಾಯ್ತಂದ್ರೆ, ಇವತ್ತೇನು ಹೊಸ ಪೀಳಿಗೆ ಕಲಾವಿದರುಗಳು ಬರ್ತಾ ಇದಾರಲ್ಲ, ಅವ್ರಿಗೆ ಒಬ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರದ, ಒಬ್ರು ನಾಗೇಂದ್ರ ರಾಯರ ಗೊತ್ತಾಯ್ತು, ಒಬ್ರು ಸುಬ್ಬಯ್ಯ ನಾಯ್ಡು ಅವರ, ಒಬ್ರು ವಿಷ್ಣುವರ್ಧನ್ ಅವರ, ಒಬ್ಬ ಅಂಬರೀಷ್ ಅವರ, ಒಬ್ಬ ಶಂಕರ್ ನಾಗವತ್ ಅವರ, ಇವರೆಲ್ಲರ ಜೀವನಕ್ಕೆ ಒಬ್ಬ ದ್ವಾರಕೀಶ್ ಅಂತ ಅವ್ರ ಜೀವನ ಚರಿತ್ರೆಗಳು ಇಡಬೇಕು. ಇವತ್ತಿನವರು ಬರ್ತಾನೆ ಚಿನ್ನ ಸ್ಪೂನ್ ಇಟ್ಕೊಂಡು ಬಂದವ್ರ ತರ ಆಡ್ತಾರೆ. ಗೊತ್ತಾಯ್ತಾ? ಯಾವ್ದನ್ನ ಮೈಗೂಡಿಸ್ಕೋಬಾರ್ದು ಅದನ್ನ ಮೈಗೂಡಿಸ್ಕೊಳ್ತಾರೆ. ಏಕಾಗ್ರತೆ ಇಲ್ಲ, ಪಾತ್ರದಲ್ಲಿ ಲೀನವಾಗೋ ಯೋಗ್ಯತೆ ಇಲ್ಲ, ಅಹಂಕಾರ ಒಂದು ಮೈಗೂಡಿಸ್ಕೊಂಡ್ರೆ ಸಾಲದು. ಅದು ಭಾರ ಕಟ್ಕೊಂಡಂಗೆ, ಒಂದು ಮೆಟ್ಲು ನೀವು ಮುಂದಕ್ಕೆ ಹತ್ತಿದ್ರಿ, 2 ಮೆಟ್ಲು ಹಿಂದಕ್ಕೆ ಬರ್ತೀರಾ. ಬೇಡ ಅಹಂಕಾರ. ನಾವು ನೋಡಿದ ಇಷ್ಟು ಜನದಲ್ಲಿ ಅಹಂಕಾರ ನಾವು ನೋಡ್ಲಿಲ್ಲ ಕಣ್ರಿ ಪೃಥ್ವಿರಾಜ್. ಅಷ್ಟೇ ನಮ್ ಪುಣ್ಯ. ನಮ್ಮ 46 ವರ್ಷದ ಜೀವನದಲ್ಲಿ ಧನ್ಯವಾಯಿತು ಬಾಳು ಅಂತ ನಾನು ಬೇಡ್ಕೊಂತೀನಿ. ಗೊತ್ತಾಯ್ತಾ? ಅದ್ಭುತ ಮಾತುಗಳು ಸರ್, ಅದ್ಭುತವಾದ ಮಾತು. ಕಲಿಬೇಕಾಯ್ತು, ತುಂಬಾ ಇದೆ. ಧನ್ಯವಾದ ದೊಡ್ಡಣ್ಣ ಅವರೇ. ಸಿನಿಮಾ ರಂಗದಲ್ಲಿ ಏಳು ಬೀಳುಗಳನ್ನು ಕಂಡರೂ ಕೂಡ ಅದನ್ನು ಸಮನಾಗಿ ಸ್ವೀಕರಿಸ್ತಾ ಇದ್ರು, ಒತ್ತಡದಲ್ಲಿ ಇದ್ರೂ ಹೌದು. ಆದರೆ ಈಗಿನ ನಿರ್ದೇಶಕರು ನಿರ್ಮಾಪಕರು ಸಿಕ್ಕಿದಾಗ, ನಟ ನಟಿಯರು ಸಿಕ್ಕಿದಾಗ ಸೋಲಿನ ಬಗ್ಗೆನೂ ಕೂಡ ದ್ವಾರಕೀಶ್ ಅವರು ಮಾತಾಡ್ತಾ ಇದ್ರು, ಅವ್ರ ಅನುಭವಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಇದರಿಂದ ಕಲಿಯೋದು ಈಗಿನ ಜನ್ರೇಷನ್ಗೆ ತುಂಬ ಇದೆ ಅನ್ನೋ ಮಾತುಗಳನ್ನು ಇದೀಗ ನಟ ನಟಿಯರು ಗಣ್ಯರು ಶೇರ್ ಮಾಡ್ಕೊಳ್ತಾ ಇದ್ದಾರೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.